ಮೊನ್ನೆ ನಡೆದಂತಹ ಒಂದು ಘಟನೆ ತುಂಬಾ ಅವಹೇಳನಕಾರಿ, ಹೀನಾಯ. ನಮಗೆ ಮತ್ತೆ ಮತ್ತೆ ಈ ತರ ವಿಷಯಗಳಿಗೆ ನಾವು ಸೇರ್ಬೇಕು ಅನ್ನೋದೇ ದೊಡ್ಡ ವಿಷಾದನೀಯ ಸಂಗತಿ ಅಂತ ಅನ್ಸ್ಬಿಟ್ಟಿದೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನಮ್ಮೆಲ್ಲರ ಕೇಂದ್ರ ವಿತ್ತ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಏಕವಚನದ ಸಂಬೋಧನೆಯನ್ನ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವರ ಹೆಸರು ಮರೆತು ಬಿಡೋದು ಮಾನವನ ಸಹಜ ಗುಣ. ಆದ್ರೆ ಅದನ್ನು ಕೇಳುವ ರೀತಿ ಇತ್ತಲ್ಲ, ಅವರ ಹೆಸರು ಹೇಗೆ ಅನ್ನೋದನ್ನ ತುಂಬಾ ಸಭ್ಯ ರೀತಿಯಲ್ಲಿ ಅತ್ಯಂತ ಗೌರವಯುತವಾಗಿ, ಯಾಕಂದ್ರೆ ಅವರು ಸಂಬೋಧನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ಕೇಂದ್ರ ಸಚಿವರನ್ನ, ಎಷ್ಟು ಗೌರವಯುತವಾಗಿ ಅವ್ರ ಹೆಸರೇನು ಅಥವಾ ಅವರ ಹೆಸರು ನೆನಪ ಆತರ ಹೇಳ್ಬಿಡ್ಬೋದಿತ್ತು. ಆದ್ರೆ ಸಿದ್ದರಾಮಯ್ಯನವರು ಅತ್ಯಂತ ಹೀನಾಯವಾಗಿ ಯಾರೋಳು ಅನ್ನೋದನ್ನ ಎಲ್ಲ ಕ್ಯಾಮ್ರಾಗಳ ಆಮಿದೆ, ಕ್ಯಾಮ್ರಾ ಇದೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಷ್ಟಾದ್ರೂ ಕೂಡ ಅವ್ರಿಗೆ ಆ ಪ್ರಜ್ಞೆ ಇಲ್ವಲ್ಲ ಅನ್ನೋದು ನಮ್ಗೆಲ್ಲರಿಗೂ ಅತ್ಯಂತ ಖೇದನೀಯ ಅನ್ನಿಸ್ತು. ಆದ್ರೆ ನಮಗೊಂದು ದೊಡ್ಡ ಪ್ರಶ್ನೆ ಅಂದ್ರೆ, ಒಬ್ಬ ಅತ್ಯಂತ ಸಮರ್ಥ ರಕ್ಷಣಾ ಸಚಿವಾಗಿ ತುಂಬಾ ಸೇವೆಯನ್ನ ಸಲ್ಲಿಸಿದಂತವ್ರು, ಪ್ರಸ್ತುತವಾಗಿ ಸಮರ್ಥ ವಿತ್ತ ಸಚಿವಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಒಬ್ಬ ಕೇಂದ್ರ ಸಚಿವರ ಬಗ್ಗೆನೆ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏಕವಚನದಿಂದ ಅತ್ಯಂತ ಅಸಭ್ಯವಾಗಿ ಅನಾಗರಿಕವಾಗಿ ಮಾತನಾಡಿದಾಗ ಅವರ ಬಳಿ ಹೋಗ್ತಕ್ಕಂಥ ಒಬ್ಬ ಸಾಮಾನ್ಯ ನಾಗರಿಕರ ಪಾಡೇನು, ಸಾಮಾನ್ಯ ನಾಗರಿಕ ಮಹಿಳೆಯ ಪಾಡೇನು ಅಂತಕ್ಕಂಥ ಪ್ರಶ್ನೆ ನಮ್ಗೆಲ್ಲರಿಗೂ ಮೂಡ್ತಾ ಇದೆ. ನಾವೆಲ್ಲರೂ ಕಂಡ ಹಾಗೆ ಶ್ರೀಯುತ ಸಿದ್ದರಾಮಯ್ಯನವರು ಅವರೇ ಹೇಳ್ಕೊಳ್ತಾರೆ, ನಾನು ಹಿಂದೂ, ನಾನು ದಲಿತ ಪರ ಅಂತ ಹೇಳಿ. ಕರ್ನಾಟಕನ ಉದ್ಧಾರ ಮಾಡಕ್ಕಂತೂ ಬಂದಿಲ್ಲ. ಹಾಗಿದ್ದಾಗ ಸ್ವಾಮಿ, ನಿಮ್ಮಿಂದ ನಾವು ನಿರೀಕ್ಷಣೆ ಮಾಡೋದು ಪ್ರತಿಯೊಬ್ಬರ ಆತ್ಮ ಗೌರವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಿಮ್ಮ ನಡವಳಿಕೆ, ನಿಮ್ಮ ಮಾತು. ಪ್ರತಿಯೊಬ್ಬರಿಗೂ ಅವ್ರದ್ದಾಗಿರ್ತಕ್ಕಂಥ ಆತ್ಮ ಗೌರವ ಇರುತ್ತೆ, ಸ್ವಾಭಿಮಾನ ಇರುತ್ತೆ. ಅದು ಎಂತವ್ರಿಗೂ ಕೂಡ, ಒಬ್ಬ ಸಾಮಾನ್ಯನಿಂದ ಹಿಡಿದು ಅಸಾಮಾನ್ಯದವ್ರು, ನಿಮ್ ತರ ಇರೋ ಅಸಾಮಾನ್ಯದವ್ರಿಗೂ ಇರುತ್ತೆ. ಆದ್ರೆ ಅದನ್ನ ಧಕ್ಕೆ ಮಾಡ್ತಕ್ಕಂಥ ಅಧಿಕಾರ ಇವತ್ತು ಯಾರಿಗೂ ಇಲ್ಲ ಸ್ವಾಮಿ. ಇಂಥ ಒಂದು ಸರಳ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ ನಮ್ಗೆಲ್ಲರಿಗೂ ಕೂಡ ಇಲ್ಲಿ, ಬಹುಶಃ ನೀವು ಈ ಕುರ್ಚಿಯ ಕಿತ್ತಾಟದ ಮಧ್ಯೆ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ನೀವಿಬ್ರು ಸೇರ್ಕೊಂಡು ನಂಗೆ ಮುಖ್ಯಮಂತ್ರಿ ಅಂತ ಆ ಕಚ್ಚಾಟದ ಮಧ್ಯೆ ಬಹುಶಃ ನಿಮ್ಗೆ ಮಾನಸಿಕ ಸ್ಥಿಮಿತ ಎಲ್ಲೋ ಬಹುಶಃ ಸ್ವಲ್ಪ ಏರ್ಪೇರ್ ಆಗ್ಬಿಟ್ಟಿದ್ಯಾ. ಯಾಕಂದ್ರೆ ಒಬ್ಬ ವಿತ್ತ ಸಚಿವರ ಬಗ್ಗೆ ನೀವು ಇಷ್ಟು ಕೇವಲ ಮಾತನಾಡಿರ್ಬೇಕಾದ್ರೆ ನಮ್ಗೆ ಸಹಜವಾಗಿ ಅನಿಸ್ತಾ ಇದೆ ನಮ್ಗೆ. ಹಾಗಾಗಿ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ, ಬಹುಶಃ ನಿಮ್ಗೆ ಸ್ಥಿಮಿತವನ್ನ ಕಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಗೊಂದು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ. ನಿಮ್ಮ ರಾಜೀನಾಮೆಯನ್ನ ಕೇಳ್ಬಿಡ್ತಾ ಇದ್ವಿ, ಹೇಗಿದ್ರು ನೀವು ಕೊಡ್ತೀರಿ, ನಿಮ್ಮ ಪಕ್ಷದವರೇ ಕೇಳ್ತಾ ಇದಾರೆ. ಹಾಗಾಗಿ ಬೇರೆ ಪಕ್ಷದವರಾಗಿ ನಮ್ಗೆ ಅದ್ರ ಅಗತ್ಯವೂ ಇಲ್ಲ, ನಮ್ಗೆ ಅದು ಬೇಡದಾರ ವಿಚಾರ. ಆದ್ರೆ ನಮಗೆ ನೀವ್ ಹೇಗೆ ಸಾರ್ವಜನಿಕವಾಗಿ ಇಡೀ ನಾಡಿನ ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಬ್ಬ ಮಾನ್ಯ ಕೇಂದ್ರ ಸಚಿವರಿಗೆ ಎಷ್ಟು ಹೀನಾಯ ಹೇಳಿದ್ರಿ, ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟೇ ಬಹಿರಂಗವಾಗಿ, ಅಷ್ಟೇ ಸಾರ್ವಜನಿಕವಾಗಿ ಕೇಂದ್ರ ಸಚಿವರನ್ನ ಏನು ಕ್ಷಮೆಯನ್ನ ಕೇಳ್ಬೇಕು ಅನ್ನೋದನ್ನ ಈ ಮೂಲಕ ನಿಮ್ಗೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ ನಾವು.